ನಾರ್ಮಲಿ ಹಲ್ಲು ನೋವು ಅನ್ನೋದು ತುಂಬ ಸಣ್ಣ ವಿಚಾರ ಅಂತ ಅನಿಸ್ಬಹುದು. ಆದರೆ ಹಲ್ಲು ನೋವು ಬಂದಾಗ ಯಪ್ಪ ಈ ನೋವು ಒಂದು ಬೇಡಪ್ಪ, ಬೇರೆ ಯಾವ ನೋವಾದರೂ ತಡ್ಕೊಳ್ಬೋದು ಅನ್ನುವಷ್ಟು ಫೀಲ್ ಆಗುತ್ತೆ ನಮಗೆ ಅಲ್ವಾ. ಸೊ ಇವತ್ತು ನಾನು ಹಲ್ಲು ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಈ ಮನೆ ಔಷಧ ರೆಡಿ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. 2 ಸ್ಪೂನ್ ಆಗುವಷ್ಟು ರಾಗಿ, ಇಡೀ ರಾಗಿ ಬೇಕಾಗುತ್ತೆ. ಹಾಗೆ 1/4 ಸ್ಪೂನ್ ಆಗುವಷ್ಟು ಓಂ ಕಾಳು, 1/4 ಸ್ಪೂನ್ ಆಗುವಷ್ಟು ಒಣಶುಂಠಿ ಪುಡಿ, 1/2 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1/4 ಸ್ಪೂನ್ ಆಗುವಷ್ಟು ಕಲ್ಲುಪ್ಪು. ಕಲ್ಲುಪ್ಪು ಇಲ್ಲ ಆದರೆ ನಾರ್ಮಲ್ ಟೇಬಲ್ ಸಾಲ್ಟ್ ತೊಗೊಳ್ಬೋದು, ಕಲ್ಲುಪ್ಪಿದ್ರೆ ತುಂಬ ಒಳ್ಳೆಯದು. ಇವಾಗ ಇದನ್ನ ಹೇಗೆ ರೆಡಿ ಮಾಡ್ಕೊಳ್ಳಬಹುದು ನಾವು ಹಲ್ಲು ನೋವಿಗೆ ಔಷಧವಾಗಿ ಅಂತ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಫಸ್ಟಿಗೆ ನಾವು ತೊಗೊಂಡಿರುವಂತಹ ರಾಗಿನ ಹುರ್ಕೊಳ್ಬೇಕು, ಡ್ರೈ ಫ್ರೈ ಮಾಡಬೇಕು. ಅದಕ್ಕೆ ಆಯಿಲ್ ಏನೂ ಹಾಕಬಾರ್ದು. ಅದು ಸರಿಯಾಗಿ ಕಪ್ಪಗಾಗೋಷ್ಟೊತ್ತು ಹುರಿಬೇಕಾಗುತ್ತೆ, ಚೆನ್ನಾಗಿ ಹುರಿಬೇಕು. ಪಟ ಸಿಡಿಯೋಕ್ಕೆ ಶುರು ಆಗುತ್ತೆ, ನಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ. ಅಷ್ಟು ಹೊತ್ತು ಹುರಿಬೇಕಾಗತ್ತೆ. ಇದೀಗ ಆಲ್ಮೋಸ್ಟ್ ಕಪ್ಪಗೆ ಆಗಿದೆ, ಸ್ಮೆಲ್ ಬರ್ತಾ ಇದೆ, ಹಾಗೆ ಪಟ ಅಂತ ಸಿಡಿತಾ ಕೂಡ ಇದೆ. ಸೊ ಇಷ್ಟು ಫ್ರೈ ಆದರೆ ಸಾಕು. ಇದನ್ನ ತೆಗೆದಿಟ್ಕೊಳ್ಳೋಣ ಸೈಡಿಗೆ. ಈಗ ನಾನು ತೊಗೊಂಡಿರುವಂತಹ ಜೀರಿಗೆ ಹಾಗೆ ಓಂ ಕಾಳು ಏನು ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು ಜಸ್ಟ್ ಬಿಸಿ ಮಾಡಿದರೆ ಸಾಕಾಗುತ್ತೆ, ಕೂಡಲೇ ಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಇದು ಆಲ್ರೆಡಿ ಈಗ ಸಿಡಿತಾ ಇದೆ, ಅಷ್ಟು ಸಿಡಿದ್ರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಬಿಡ್ಬೋದು. ಇದನ್ನು ಕೂಡ ರಾಗಿ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಹುರಿದಿಟ್ಕೊಂಡಿರುವಂತಹ ರಾಗಿ, ಜೀರಿಗೆ ಮತ್ತು ಓಂ ಕಾಳು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಒಂದು ಕುಟ್ಟಾಣಿಗೆ ಹಾಕ್ಕೊಳ್ಳಿ. ಹಾಗೆ ತೊಗೊಂಡಿರುವಂತಹ ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಕಲ್ಲುಪ್ಪು ನಮ್ಮ ಹಲ್ಲು ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು. ಹಾಗೆ ತೊಗೊಂಡಿರುವಂತಹ ಒಣಶುಂಠಿ ಪುಡಿ ಇದನ್ನು ಕೂಡ ಹಾಕ್ಕೊಳ್ಬೇಕು. ಇದಿಷ್ಟನ್ನು ಒಟ್ಟಿಗೆ ಈಗ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು, ನೈಸಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೀವು ಜಾಸ್ತಿನೇ ಮಾಡ್ತಿರಾದರೆ ಮಿಕ್ಸಿ ಜಾರಲ್ಲೇ ಮಾಡಬಹುದು. ಇದೀಗ ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಜಾರಲ್ಲಿ ಆಗೋದಿಲ್ಲ, ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಕುಟಾಣಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಪೌಡರ್ ಆಗಿದೆ. ಇದನ್ನು ನಾವು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇಷ್ಟು ನಮಗೆ ಒಂದೇ ಸರಿಗೆ ಬೇಕಾಗಲ್ಲ. ಇದನ್ನು ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಇದನ್ನು ಸ್ವಲ್ಪ ತೊಗೊಂಡು ಬೆರಳಲ್ಲೇ ಮಾಡ್ಬೋದು. ಬೆರಳಲ್ಲಿ ಸ್ವಲ್ಪ ತೊಗೊಂಡು ಹಲ್ಲು ಉಜ್ಜಬಹುದು. ಇಲ್ಲ ನಿಮಗೆ ಬೆರಳಲ್ಲಿ ಅಷ್ಟು ಕಂಫರ್ಟೇಬಲ್ ಆಗ್ತಿಲ್ಲ ಅಂತಂದರೆ ಬ್ರಷಲ್ಲಿ ಕೂಡ ಯೂಸ್ ಮಾಡಬಹುದು. ಇದರಿಂದ ನೀವು ಡೈಲಿ ಹಲ್ಲು ಉಜ್ಜುತ್ತಾ ಇದ್ದರೆ ಅಥವಾ ವಾರದಲ್ಲಿ 1-2 ಸರಿ ಆದರೂ ಈ ಪೌಡರ್ನ ಯೂಸ್ ಮಾಡಿ ಹಲ್ಲು ಉಜ್ಜುತ್ತಾ ಇದ್ದರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಇಂಪಾರ್ಟೆಂಟಾಗಿ ಅದರ ಜೊತೆಯಲ್ಲಿ ಹಲ್ಲು ತುಂಬ ಹಳದಿ ಆಗಿರೋದಿದ್ದರೆ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್, ಎಸ್ಪೆಷಲಿ ಉಪ್ಪು ಇದೆ ಅಲ್ಲ, ಹಲ್ಲು ಹಳದಿ ಆಗಿರೋದನ್ನ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಒಣಶುಂಠಿ ಪುಡಿ, ಜೀರಿಗೆ ಎಲ್ಲ ಇರೋದ್ರಿಂದ ಹಲ್ಲು ಹುಳುಕಾಗೋದನ್ನು ಕೂಡ ತಡೆಯುತ್ತೆ. ಅದೇ ರೀತಿ ಹಲ್ಲು ಅಥವಾ ವಸಡು ತುಂಬ ಸ್ಟ್ರಾಂಗ್ ಆಗುತ್ತೆ. ಇದರಿಂದಾಗಿ ಹಲ್ಲು ನೋವೆಲ್ಲ ಅಷ್ಟು ಬೇಗ ಬರೋದಿಲ್ಲ, ಹಲ್ಲು ಹುಳುಕಾಗಲ್ಲ, ಹಲ್ಲಿನ ಸಮಸ್ಯೆನೇ ಕಾಡೋದಿಲ್ಲ ಆ್ಯಕ್ಚುಲಾಗಿ. ಸೊ ಯಾಕಂದರೆ ನಾವಿಲ್ಲಿ ಇದನ್ನ ಡ್ರೈ ಫ್ರೈ ಮಾಡಿರೋದ್ರಿಂದ ತುಂಬ ದಿನ ಸ್ಟೋರ್ ಕೂಡ ಮಾಡಬಹುದು. ಆರಾಮ್ಸೆ ನಾವು ಯೂಸ್ ಮಾಡ್ಕೊಳ್ಬೋದು ತುಂಬ ದಿನ ತನಕ. ಇದಕ್ಕೆ ನಾವು ಎಕ್ಸ್ಟ್ರಾ ಏನೋ ಇಂಗ್ರೀಡಿಯೆಂಟ್ಸ್ ಹೊರಗಡೆಯಿಂದ ತರೋದು ಕೂಡ ಬೇಕಾಗಲ್ಲ. ಯಾಕಂದರೆ ಎಲ್ಲವೂ ಕೂಡ ನಾರ್ಮಲಾಗಿ ನಮ್ಮ ಮನೆಯಲ್ಲೇ ಇರುವಂಥದ್ದು. ರಾಗಿ, ಹಾಗೆ ಓಂ ಕಾಳು, ಜೀರಿಗೆ, ಉಪ್ಪು, ಅದೇ ರೀತಿ ಒಣಶುಂಠಿ ಪುಡಿ, ಇದೆಲ್ಲ ಕೂಡ ನಾರ್ಮಲಾಗಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಬೋದು. ಹಲ್ಲು ನೋವಿನ ಸಮಸ್ಯೆಗೆ, ಹಾಗೆ ಹಲ್ಲಿನ ಪ್ರತಿ ಸಮಸ್ಯೆಗೂ ಕೂಡ. ಹಲ್ಲಿನ ಸಮಸ್ಯೆಗಳನ್ನು, ಮುಖ್ಯವಾಗಿ ಹಲ್ಲು ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನಿಲ್ಲಿ ಹೇಳಿರುವಂತಹ ಟಿಪ್ಸ್ ಅಥವಾ ಒಂದು ಮನೆಮದ್ದು ಏನಿದೆ, ಇದು ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.